ನಾವು ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಂದ್ರೆ ಒಬ್ಬರಿಗೆ ಹೇಳ್ಕೊಬೇಕು. ನಮ್ಮ ಭಾವನೆಗಳು ಹೇಳಕ್ ಆಗದೆ ಇದ್ದಾಗ ನಮ್ಮ ಮನಸ್ಸಿನ ಸ್ಥಿತಿ ಬೇರೆ ರೀತಿ ವ್ಯಕ್ತವಾಗುತ್ತೆ, ನಮ್ಮ ಶರೀರದ ಮೇಲೆ ಬೇರೆ ರೀತಿ ಪರಿಣಾಮ ಬೀಳುತ್ತೆ. ಏನಾಗುತ್ತೆ ಅಂದ್ರೆ ಭಾವನೆಗಳು ಅಂದ್ರೆ ಎಮೋಷನಲ್ ಇಲ್ಲಿ ಹೃದಯದಿಂದ ಅನಾಥ ಚಕ್ರದಿಂದ ನಮ್ಮ ಗಂಟ್ಲವರೆಗೂ ಬಂದು ಹೇಳಕ್ಕಾಗದೆ ಅಲ್ಲೇ ಸ್ಟ್ರಕ್ ಆದಾಗ ಅಲ್ಲಿರುವಂತಹ ಗ್ರಂಥಿಗಳು, ಥೈರಾಯ್ಡ್ ಗ್ರಂಥಿಗಳು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿ ನಮಗೆ ಥೈರಾಯ್ಡ್ನ ಕೆಲವೊಂದು ಬೇರೆ ಬೇರೆ ಬದಲಾವಣೆಗಳಾಗಿ ಹೆಚ್ಚು ಪರಿಣಾಮ ಬಿದ್ದುಬಿಡುತ್ತೆ. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು. ಆಗ ನಾವು ಮುಂದೆ ನಮ್ಮ ಜೀವನದಲ್ಲಿ ಎದುರುಗಡೆ ಇರೋರ್ಗೂ ಸಮಾಧಾನಕರವಾಗಿರುತ್ತೆ, ನಮ್ಮ ಆರೋಗ್ಯವೂ ಸಹ ಸಮಾಧಾನಕರವಾಗಿರುತ್ತೆ. ಹೆಚ್ಚು ಹೆಚ್ಚು ಭಾವನೆಗಳು ವ್ಯಕ್ತಪಡಿಸದೆ ತುಂಬಾನೇ ತೊಂದರೆ ಸಿಗಾಕೊಂಡ್ರವರು ಹೆಣ್ಮಕ್ಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸದೆ ಆ ಒಂದು ತೊಂದರೆ ಸಿಗಾಕೊಂಡು ಹೆಚ್ಚು ಜನರಿಗೆ ಮ್ಯಾಕ್ಸಿಮಮ್ 2 ರಿಂದ 5 ಜನರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈ ರೀತಿ ಮಾಡ್ಕೊಳಕ್ ಹೋಗಬೇಡಿ, ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಜೈ ಹಿಂದ್.